ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQ GKಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ RRB ALP ಎಕ್ಸಾಮ್, RPF ಎಕ್ಸಾಮ್ ಮತ್ತು ಟೆಕ್ನಿಷಿಯನ್ ಎಕ್ಸಾಮ್, SSC CGL ಎಕ್ಸಾಮ್ ಮತ್ತು SSC MT ಎಕ್ಸಾಮನ್ನು ಪ್ರಿಪೇರ್ ಆಗುತ್ತಿದ್ದರು, ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೈನ್ಸ್ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ IQ GK ಟೆಲಿಗ್ರಾಮ್ ಗ್ರೂಪ್ ಪೇಜ್ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1, ಜೀವಶಾಸ್ತ್ರ ಯಾವ ಭಾಷೆಯಿಂದ ಬಂದಿದೆ? ಆಪ್ಷನ್ ನಂಬರ್ A ಗ್ರೀಕ್ ಭಾಷೆಯಿಂದ, ಆಪ್ಷನ್ ನಂಬರ್ B ಪರ್ಷಿಯನ್ ಭಾಷೆಯಿಂದ, ಆಪ್ಷನ್ ನಂಬರ್ C ಇಂಗ್ಲೀಷ್ ಭಾಷೆಯಿಂದ, ಆಪ್ಷನ್ ನಂಬರ್ D ಅರೇಬಿಕ್ ಭಾಷೆಯಿಂದ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ A ಗ್ರೀಕ್ ಭಾಷೆಯಿಂದ ಜೀವಶಾಸ್ತ್ರ ಬಂದಿದೆ ಫ್ರೆಂಡ್ಸ್. ಪ್ರಶ್ನೆ 2, ಬಯೋಲಾಜಿ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು? ಆಪ್ಷನ್ ನಂಬರ್ A ಜೋಶ್ ರಾಕೆಶ್, ಆಪ್ಷನ್ ನಂಬರ್ B ಕಾರ್ಲಸ್ ಲಿನಿಯಸ್, ಆಪ್ಷನ್ ನಂಬರ್ C ಅರಿಸ್ಟಾಟಲ್, ಆಪ್ಷನ್ ನಂಬರ್ D ರಾಬರ್ಟ್ ಹುಕ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ B ಕಾರ್ಲೋಸ್ ಲಿನಿಯಸ್ ಅವರು ಬಯೋಲಜಿ ಪದವನ್ನು ಮೊದಲು ಬಳಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 3, ಜೀವಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ A ಸ್ಯಾಮ್ ಪಿತ್ರೋಡ್, ಆಪ್ಷನ್ ನಂಬರ್ B ಜಗದೀಶ್ ಚಂದ್ರ ಬೋಸ್, ಆಪ್ಷನ್ ನಂಬರ್ C ಅರಿಸ್ಟಾಟಲ್, ಆಪ್ಷನ್ ನಂಬರ್ D ಅಲೆಕ್ಸಾಂಡರ್ ಗ್ರಾಹಂ ಬೆಲ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ C ಅರಿಸ್ಟಾಟಲನ್ನು ಜೀವಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 4, ಜೀವಶಾಸ್ತ್ರದಲ್ಲಿ ಎಷ್ಟು ವಿಧಗಳಿವೆ? ಆಪ್ಷನ್ ನಂಬರ್ A 2, ಆಪ್ಷನ್ ನಂಬರ್ B 3, ಆಪ್ಷನ್ ನಂಬರ್ C 5, ಆಪ್ಷನ್ ನಂಬರ್ D 6. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ A 2 ಅಂತ ಹೇಳ್ಬೋದು ಫ್ರೆಂಡ್ಸ್. ಜೀವಶಾಸ್ತ್ರದಲ್ಲಿ 2 ವಿಧಗಳಿವೆ ಫ್ರೆಂಡ್ಸ್. ಪ್ರಶ್ನೆ 5, ಭೂತೊಗಟೆಯಲ್ಲಿ ಅಧಿಕವಾಗಿರುವ ಅನಿಲ ಯಾವುದು? ಆಪ್ಷನ್ ನಂಬರ್ A ಕಾರ್ಬನ್ ಮೊನಾಕ್ಸೈಡ್, ಆಪ್ಷನ್ ನಂಬರ್ B ಮೀಥೇನ್, ಆಪ್ಷನ್ ನಂಬರ್ C ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ನಂಬರ್ D ಆಮ್ಲಜನಕ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ D ಆಮ್ಲಜನಕ ಭೂತೊಗಟೆಯಲ್ಲಿ ಅಧಿಕವಾಗಿರುವ ಅನಿಲ ಅಂತ ಹೇಳ್ಬೋದು. ಪ್ರಶ್ನೆ 6, ನೀರಿನಲ್ಲಿ ಆಮ್ಲಜನಕದ ಕೊರತೆಯನ್ನು ಏನೆನ್ನುವರು? ಆಪ್ಷನ್ ನಂಬರ್ A ಯುಟ್ರಿಫಿಕೇಷನ್, ಆಪ್ಷನ್ ನಂಬರ್ B ಡಿನೈಟ್ರಿಫಿಕೇಷನ್, ಆಪ್ಷನ್ ನಂಬರ್ C ವಲ್ಕನೈಜೇಷನ್, ಆಪ್ಷನ್ ನಂಬರ್ D ನೈಟ್ರೇಟಿಫಿಕೇಷನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ A ಯೂಟ್ರಿಫಿಕೇಷನ್ ಅಂತ ಕರೀತಾರೆ ಫ್ರೆಂಡ್ಸ್. ನೀರಿನ ಆಮ್ಲಜನಕದ ಕೊರತೆಯನ್ನು ಯೂಟ್ರಿಫಿಕೇಷನ್ ಅಂತಾರೆ. ಪ್ರಶ್ನೆ 7, ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣಾ ಕ್ರಿಯೆಯಿಂದ ಬಿಡುಗಡೆಯಾಗುವ ಅನಿಲ ಯಾವುದು? ಆಪ್ಷನ್ ನಂಬರ್ A ನೈಟ್ರೋಜನ್, ಆಪ್ಷನ್ ನಂಬರ್ B ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ನಂಬರ್ C ಕಾರ್ಬನ್ ಮೊನಾಕ್ಸೈಡ್, ಆಪ್ಷನ್ ನಂಬರ್ D ಕಾರ್ಬನ್ ಡೈಆಕ್ಸೈಡ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ D ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 8, ಆಮ್ಲಜನಕವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ನಂಬರ್ A ರಾಬರ್ಟ್ ಬ್ರೌನ್, ಆಪ್ಷನ್ ನಂಬರ್ B ಜೋಸೆಫ್ ಫ್ರಿಸ್ಲೆ, ಆಪ್ಷನ್ ನಂಬರ್ C ಟಿಮ್ ಬರ್ನರ್ಸ್-ಲೀ, ಆಪ್ಷನ್ ನಂಬರ್ D ವ್ಯಾಟ್ಸನ್ ಮತ್ತು ಕ್ರಿಕ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಮ್ಲಜನಕವನ್ನು ಕಂಡುಹಿಡಿದರೆ ಯಾರಪ್ಪ ಅಂತಂದ್ರೆ ಆಪ್ಷನ್ ನಂಬರ್ B ಜೋಸೆಫ್ ಫ್ರಿಸ್ಲೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 9, ಓಜೋನ್ನಲ್ಲಿ ಎಷ್ಟು ಪರಮಾಣುಗಳಿರ್ತವೆ? ಆಪ್ಷನ್ ನಂಬರ್ A 5, ಆಪ್ಷನ್ ನಂಬರ್ B 1, ಆಪ್ಷನ್ ನಂಬರ್ C 3, ಆಪ್ಷನ್ ನಂಬರ್ D 6. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ C 3 ಅಂತ ಹೇಳ್ಬೋದು ಫ್ರೆಂಡ್ಸ್. ಓಜೋನ್ನಲ್ಲಿ ಒಟ್ಟು 3 ಪರಮಾಣುಗಳು ಇರುತ್ತವೆ ಫ್ರೆಂಡ್ಸ್. ಪ್ರಶ್ನೆ 10, ಆಕ್ಸಿಜನ್ ಸಿಲಿಂಡರನ್ನು ಯಾವ ಬಣ್ಣದಿಂದ ಸೂಚಿಸುತ್ತಾರೆ? ಆಪ್ಷನ್ ನಂಬರ್ A ಕಪ್ಪು ಮತ್ತು ಬಿಳಿ ಬಣ್ಣ, ಆಪ್ಷನ್ ನಂಬರ್ B ಕಪ್ಪು ಮತ್ತು ನೀಲಿ ಬಣ್ಣ, ಆಪ್ಷನ್ ನಂಬರ್ C ಕಪ್ಪು ಮತ್ತು ಕೆಂಪು ಬಣ್ಣ, ಆಪ್ಷನ್ ನಂಬರ್ D ಕಪ್ಪು ಮತ್ತು ಹಸಿರು ಬಣ್ಣ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ B ಕಪ್ಪು ಮತ್ತು ನೀಲಿ ಬಣ್ಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಕ್ಸಿಜನ್ ಸಿಲಿಂಡರನ್ನು ಕಪ್ಪು ಮತ್ತು ನೀಲಿ ಬಣ್ಣದಿಂದ ಗುರುತಿಸ್ತಾರೆ. ಪ್ರಶ್ನೆ 11, ವಿಶ್ವ ಓಜೋನ್ ದಿನ ಯಾವಾಗ ಆಚರಿಸುತ್ತಾರೆ? ಆಪ್ಷನ್ ನಂಬರ್ A ಮಾರ್ಚ್ 16,
ಆಪ್ಷನ್ ನಂಬರ್ ಬಿ ಏಪ್ರಿಲ್ 25. ಆಪ್ಷನ್ ನಂಬರ್ ಸಿ ಸೆಪ್ಟೆಂಬರ್ 16. ಆಪ್ಷನ್ ನಂಬರ್ ಡಿ ಡಿಸೆಂಬರ್ 5. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಸೆಪ್ಟೆಂಬರ್ 16ರಂದು ಓಜೋನ್ ದಿನ ಆಚರಿಸ್ತಾರೆ. ಪ್ರಶ್ನೆ 12. ಜೀವಕೋಶವನ್ನು ಎಷ್ಟರಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ ನಂಬರ್ ಎ 1893. ಆಪ್ಷನ್ ನಂಬರ್ ಬಿ 1885. ಆಪ್ಷನ್ ನಂಬರ್ ಸಿ 1670. ಆಪ್ಷನ್ ನಂಬರ್ ಡಿ 1665. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ 1665ರಲ್ಲಿ ಜೀವಕೋಶವನ್ನು ಕಂಡುಹಿಡಿತಾರೆ ಫ್ರೆಂಡ್ಸ್. ಪ್ರಶ್ನೆ 13. ಜೀವಕೋಶಗಳಲ್ಲಿ ಆಮ್ಲಜನಕದ ಕೊರತೆಯನ್ನು ಏನೆನ್ನುವರು? ಆಪ್ಷನ್ ನಂಬರ್ ಎ ಆಮ್ಲಜನಕದ ಕೊರತೆ. ಆಪ್ಷನ್ ಬಿ ಅನಾಕ್ಸಿಯಾ. ಆಪ್ಷನ್ ನಂಬರ್ ಸಿ ನೈಟ್ರಸ್ ಆಕ್ಸೈಡ್. ಆಪ್ಷನ್ ನಂಬರ್ ಡಿ ಹೈಡ್ರಾಕ್ಸಿಯಾ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಅನಾಕ್ಸಿಯಾ ಅಂತ ಕರೀತಾರೆ ಫ್ರೆಂಡ್ಸ್. ಜೀವಕೋಶಗಳಲ್ಲಿ ಆಮ್ಲಜನಕದ ಕೊರತೆಯನ್ನು ಅನಾಕ್ಸಿಯಾ ಅಂತ ಕರೀತಾರೆ. ಪ್ರಶ್ನೆ 14. ಓಜೋನ್ ಯಾವ ಭಾಗದಲ್ಲಿ ಹಾನಿಗೆ ಒಳಗಾಗಿದೆ? ಆಪ್ಷನ್ ನಂಬರ್ ಎ ದಕ್ಷಿಣ ಭಾಗದಲ್ಲಿ. ಆಪ್ಷನ್ ನಂಬರ್ ಬಿ ಉತ್ತರ ಭಾಗದಲ್ಲಿ. ಆಪ್ಷನ್ ನಂಬರ್ ಸಿ ಪೂರ್ವ ಭಾಗದಲ್ಲಿ. ಆಪ್ಷನ್ ನಂಬರ್ ಡಿ ಪಶ್ಚಿಮ ಭಾಗದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ದಕ್ಷಿಣ ಭಾಗದಲ್ಲಿ ಓಜೋನ್ ಹಾನಿಗೆ ಒಳಗಾಗಿದೆ. ಪ್ರಶ್ನೆ 15. ಜೀವಕೋಶಗಳ ಎಣಿಕೆಯನ್ನು ಇದರಿಂದ ಮಾಡುವರು? ಆಪ್ಷನ್ ನಂಬರ್ ಎ ಅಲ್ಟಿಮೀಟರ್. ಆಪ್ಷನ್ ನಂಬರ್ ಬಿ ಬ್ಯಾರೋಮೀಟರ್. ಆಪ್ಷನ್ ನಂಬರ್ ಸಿ ಅಮ್ಮೀಟರ್. ಆಪ್ಷನ್ ನಂಬರ್ ಡಿ ಸೈಟೋಮೀಟರ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ ಸೈಟೋಮೀಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಜೀವಕೋಶದ ಎಣಿಕೆಯನ್ನು ಸೈಟೋಮೀಟರಿಂದ ಮಾಡ್ತಾರೆ ಫ್ರೆಂಡ್ಸ್. ಪ್ರಶ್ನೆ 16. ಓಜೋನ್ ನಮಗೆ ಯಾವ ಕಿರಣಗಳಿಂದ ರಕ್ಷಿಸುತ್ತದೆ? ಆಪ್ಷನ್ ನಂಬರ್ ಎ ಆಲ್ಫಾ ಕಿರಣ. ಆಪ್ಷನ್ ನಂಬರ್ ಬಿ ಗಾಮಾ ಕಿರಣ. ಆಪ್ಷನ್ ನಂಬರ್ ಸಿ ಬೀಟಾ ಕಿರಣ. ಆಪ್ಷನ್ ನಂಬರ್ ಡಿ ನೇರಳಾತೀತ ಕಿರಣ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ ನೇರಳಾತೀತ ಕಿರಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 17. ಸೆಲ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ? ಆಪ್ಷನ್ ನಂಬರ್ ಎ ಅರೇಬಿಕ್ ಭಾಷೆಯಿಂದ. ಆಪ್ಷನ್ ನಂಬರ್ ಬಿ ಲ್ಯಾಟಿನ್ ಭಾಷೆಯಿಂದ. ಆಪ್ಷನ್ ನಂಬರ್ ಸಿ ಗ್ರೀಕ್ ಭಾಷೆಯಿಂದ. ಆಪ್ಷನ್ ನಂಬರ್ ಡಿ ಪರ್ಷಿಯನ್ ಭಾಷೆಯಿಂದ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಲ್ಯಾಟಿನ್ ಭಾಷೆಯಿಂದ ಸೆಲ್ ಎಂಬ ಪದ ಬಂದಿದೆ ಫ್ರೆಂಡ್ಸ್. ಪ್ರಶ್ನೆ 18. ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಆಂಟೋನಿ ಲಿವಾನ್ ಹಾಕ್. ಆಪ್ಷನ್ ನಂಬರ್ ಬಿ ರಾಬರ್ಟ್ ಬ್ರೌನ್. ಆಪ್ಷನ್ ನಂಬರ್ ಸಿ ರಾಬರ್ಟ್ ಹುಕ್. ಆಪ್ಷನ್ ನಂಬರ್ ಡಿ ರಾಬರ್ಟ್ ಬ್ರೌಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಎ ಆಂಟೋನಿ ಲಿವಾನ್ ಹಕ್ಕನ್ನು ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಪ್ರಶ್ನೆ 19. ಮಾನವನ ದೇಹದಲ್ಲಿ ಅಧಿಕವಾಗಿರುವ ಧಾತು ಯಾವುದು? ಆಪ್ಷನ್ ನಂಬರ್ ಎ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ನಂಬರ್ ಬಿ ಕ್ಯಾಲ್ಸಿಯಂ. ಆಪ್ಷನ್ ನಂಬರ್ ಸಿ ಆಮ್ಲಜನಕದ. ಆಪ್ಷನ್ ನಂಬರ್ ಡಿ ನೈಟ್ರೋಜನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಾನವನ ದೇಹದಲ್ಲಿ ಅಧಿಕವಾಗಿರುವ ಧಾತು ಬಂದ್ಬಿಟ್ಟು ಆಮ್ಲಜನಕ ನೋಡಿ ಫ್ರೆಂಡ್ಸ್. ಆಪ್ಷನ್ ನಂಬರ್ ಸಿ. ಪ್ರಶ್ನೆ 20. ಆಕ್ಸಿಜನ್ ಬಾರ್ ಎಂದರೆ ಏನು? ಆಪ್ಷನ್ ನಂಬರ್ ಎ ಶುದ್ಧ ನೀರು ಸಿಗುವ ಸ್ಥಳ. ಆಪ್ಷನ್ ನಂಬರ್ ಬಿ ಶುದ್ಧ ಆಮ್ಲಜನಕ ಸಿಗುವ ಸ್ಥಳ. ಆಪ್ಷನ್ ನಂಬರ್ ಸಿ ಶುದ್ಧ ನೈಟ್ರೇಟ್ ಸಿಗುವ ಸ್ಥಳ. ಆಪ್ಷನ್ ನಂಬರ್ ಡಿ ಶುದ್ಧ ಕಾರ್ಬನ್ ಸಿಗುವ ಸ್ಥಳ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಶುದ್ಧ ಆಮ್ಲಜನಕ ಸಿಗುವ ಸ್ಥಳ ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.